ಸೂರ್ಯಪುತ್ರ ಶನಿಯು ಜನರ ನ್ಯಾಯ ನೀತಿಗಳನ್ನು ಅಳೆದು ಶಿಕ್ಷಿಸುವ ಅಧಿಕಾರ ಹೊಂದಿದ್ದಾನೆ. ಹೀಗಾಗಿ ಕಲಿಯುಗದಲ್ಲಿ ಈ ದೇವನಿಗೆ ಎಲ್ಲಿಲ್ಲದ ಭಯಭಕ್ತಿ ಇದೆ. ಶನಿ ಆಧುನಿಕ ಯುಗದ ನ್ಯಾಯಾಧೀಶ. ಆತನ ನಿರ್ಣಯ ಯಾವತ್ತೂ ಸರಿ ಇರುತ್ತದೆ. ಮುಂದಿನ ತಿಂಗಳು ಅಂದರೆ ರಾಶಿಗಳ ಮೇಲೆ ಶನಿಯು ಮುಖ ಮಾಡಲಿದ್ದಾನೆ. ಈ ರಾಶಿಗಳ ಲಾಭ ನಷ್ಟದ ಲೆಕ್ಕಾಚಾರ ಮಾಡೋಣ ಬನ್ನಿ. ಹಾಗಾದರೆ ಆ ರಾಶಿಗಳು ಯಾವುದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಮಾಹಿತಿ ಇದೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ನೀವು ಶನಿದೇವರನ್ನು ನಂಬುವುದಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ವಿಡಿಯೋ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ಹೊಸ ವಿಡಿಯೋಸ್ಗಳ ಅಪ್ಡೇಟ್ಸ್ಗಾಗಿ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ತಪ್ಪದೆ ಕ್ಲಿಕ್ ಮಾಡಿಕೊಂಡು ಆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಿಮಗೆ ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೂಡ ಕೆಳಗಡೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ಗೆ ಫೋನ್ ಮಾಡಿದರೆ ಕ್ಷಣದಲ್ಲೇ ಪರಿಹಾರವನ್ನು ಮಾಡಿಕೊಡ್ತಾರೆ. ನಿಮ್ಮ ಯಾವುದೇ ಸಮಸ್ಯೆಯಲ್ಲಿ ಒಂದು ಕರೆ ಮಾಡಿದರೆ ನಿಮಗೆ ಕ್ಷಣದಲ್ಲೇ ಪರಿಹಾರವನ್ನು ಮಾಡಿಕೊಡ್ತಾರೆ. ಮೊದಲ ರಾಶಿಯಾಗಿ ಮೇಷರಾಶಿ. ಇವರ ಲಾಭ ನಷ್ಟದ ಲೆಕ್ಕಾಚಾರವನ್ನು ತಿಳಿಯೋಣ ಬನ್ನಿ. ಮೇಷರಾಶಿಯವರು ವೈಯಕ್ತಿಕ ಸಮಸ್ಯೆಗಳನ್ನು ಪರನ ಮುಂದೆ ಹೇಳಿಕೊಳ್ಬೇಡಿ. ಇದರಿಂದ 4 ಜನರ ಮುಂದೆ ಅಪಹಾಸ್ಯಕ್ಕೆ ಗುರಿಯಾಗ್ತೀರಾ. ದೂರದ ಪ್ರಯಾಣವನ್ನು ಮುಂದೂಡುವುದು ಒಳ್ಳೆಯದು. ಈ ವಾರ ಸೋಮಾರಿತನ ನಿಮ್ಮನ್ನು ಕಾಡುತ್ತೆ. ಆಹಾರ ಮತ್ತು ನೀರಿನ ಸೋಂಕಿನಿಂದಾಗಿ ಆರೋಗ್ಯದಲ್ಲಿ ವ್ಯತ್ಯಾಸ ಕಂಡುಬರುತ್ತೆ. ಮಕ್ಕಳ ಸಾಧನೆಗೆ ಉತ್ತಮ ವೇದಿಕೆ ದೊರೆಯುತ್ತೆ. ನಿಮ್ಮ ಕೈಮೀರಿ ಹೋಗುತ್ತಿರುವ ಖರ್ಚು ಮಾನಸಿಕ ಶಾಂತಿಯನ್ನು ಹಾಳು ಮಾಡುತ್ತೆ. ಹಲವಾರು ವಿಷಯಗಳಲ್ಲಿ ಆಪ್ತರ ಸಲಹೆ ಪಡೆಯಿರಿ. ಗುರುವಾರ ಶುಕ್ರವಾರ ಶುಭ ದಿನ ನಿಮಗೆ. ಇನ್ನು 2ನೇ ರಾಶಿಯಾಗಿ ಮಿಥುನ ರಾಶಿಯವರ ಸುಖ ದುಃಖಗಳನ್ನು ನೋಡುವುದಾದರೆ ಅನಿರೀಕ್ಷಿತವಾಗಿ ಜೀವನದಲ್ಲಿ ಬದಲಾವಣೆ ಕಂಡುಬರುತ್ತೆ. ಬರುವ ಅಡ್ಡಿ ಆತಂಕಗಳನ್ನು ದೂರವಾಗಿಸಿಕೊಳ್ಳಿ. ವಿರೋಧಿಗಳ ನಡುವೆಯೇ ಕಾರ್ಯನಿರ್ವಹಿಸುವ ಪ್ರಸಂಗವು ನಿಮ್ಮನ್ನು ಮುಜುಗರಕ್ಕೆ ತಳ್ಳುತ್ತದೆ. ಮಿಥುನ ರಾಶಿಯವರು ನೆರೆಹೊರೆಯವರಿಂದ ಕಿರಿಕಿರಿ ಉಂಟಾಗುವ ಸಾಧ್ಯತೆ ಇರುತ್ತದೆ. ದೂರದ ಬಂಧುಗಳಿಂದ ಬರುವ ವಾರ್ತೆಯು ಸಂತಸವನ್ನು ಉಂಟು ಮಾಡುತ್ತದೆ. 3ನೇದಾಗಿ ಧನುಸು ರಾಶಿಗೆ ಸುಖ ದುಃಖಗಳನ್ನು ನೋಡುವುದಾದರೆ ಧನುಸು ರಾಶಿಗೆ ನಿಮ್ಮಿಂದಲೇ ಅನಾವಶ್ಯಕವಾಗಿ ತಡವಾಗಿದ್ದ ಕೆಲಸಗಳು ತ್ವರಿಗತಿಯಲ್ಲೇ ಚಾಲನೆ ಹೊಂದುತ್ತದೆ. ಔದ್ಯೋಗಿಕ ಸಮಸ್ಯೆಗಳು ಮೇಲಾಧಿಕಾರಿಗಳ ಕೃಪೆಯಿಂದ ಬಗೆಹರುತ್ತದೆ. ಮನೆಯಲ್ಲಿ ಮಂಗಳ ಕಾರ್ಯಗಳು ಆರಂಭಗೊಳ್ಳುತ್ತವೆ. ಹೌದು, ಮಿಥುನ ರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತೆ. ಶಕ್ತಿ ಮೀರಿ ಕೆಲಸಗಳನ್ನು ಮಾಡಲು ಒಪ್ಪಿಕೊಳ್ಳದಿರಿ. ಕಚೇರಿಯಲ್ಲಿ ಗಮನವಿಟ್ಟು ಕೆಲಸ ಮಾಡಿದ್ದಲ್ಲಿ ಆಗುವ ತಪ್ಪುಗಳು ಕಡಿಮೆ ಆಗ್ತವೆ. ಆರೋಗ್ಯ ಸಂಬಂಧಪಟ್ಟಂತೆ ಮನೆ ವೈದ್ಯರ ಸಲಹೆಯನ್ನು ಪಾಲಿಸಿರಿ. ಗುರುವಿನ ಕೃಪೆಯಿಂದ ಎಂತಹದೇ ಪ್ರಸಂಗ ಬಂದರೂ ನಿಮ್ಮ ಕೆಲಸ ಕಾರ್ಯಗಳು ಅಡೆತಡೆಯಿಲ್ಲದೆ ಮುಂದುವರಿಯುತ್ತೆ. ಈ 3 ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೆ ಜೈ ಶನಿದೇವ ಎಂದು ಕಮೆಂಟ್ ಮಾಡಿ. ಇನ್ನುಳಿದ ರಾಶಿಗಳ ಭವಿಷ್ಯ ಮತ್ತು ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಕೆಳಗಡೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ಗೆ ಫೋನ್ ಮಾಡಿದರೆ ಕ್ಷಣದಲ್ಲೇ ಪರಿಹಾರವನ್ನು ಮಾಡಿಕೊಡ್ತಾರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.